ನಮಸ್ತೆ ಸಾರ್ವಜನಿಕರಲ್ಲಿ ಹಾಗೂ ನಮ್ಮ ಎರಡು ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ ಮತ್ತು ಚೆನ್ನಮ್ಮ ಮಂಚೇಗೌಡ ಜನಸೇವಾ ಸಂಸ್ಥೆಯ ಸಹಯೋಗದೊಂದಿಗೆ ಕರ್ನಾಟಕ ರತ್ನ ಕಾಯಕ ಯೋಗಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿ ವಿಶ್ವರತ್ನ ಪ್ರಶಸ್ತಿಯನ್ನು 100 ಸಾಧಕರಿಗೆ ಪ್ರಶಸ್ತಿಯನ್ನು ಇದೇ ತಿಂಗಳು 30/8/2026 10 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗುತ್ತೆ. ಏನು ಸಾಧಕರಿಗೆ ಅಂತಂದರೆ ಇದು ಹೆಚ್ಚು ಕಡಿಮೆ ನಾವು 6 ವರ್ಷ ಮುಗಿತಾ ಇದೆ, 7ನೇ ವರ್ಷ ಅಂತ ನಾನು ಅನ್ಕೋಬೇಕಾಗಿದೆ. ಏನು ನಮ್ಮ ಸೈನಿಕರಿದ್ದಾರೆ, ದೇಶ ಕಾಯುವಂಥ ಸೈನಿಕರು 10 ಜನಕ್ಕೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಹಾಗೆ ಇನ್ನೊಂದು ಪ್ರಮುಖವಾದ ವಿಷಯ ಏನಂತಂದರೆ ಮನೆ ಕೆಲಸ ಮಾಡಿ, ಅಂದರೆ ಹೆಣ್ಣು ಮಕ್ಕಳು ಮನೆ ಕೆಲಸಗಳನ್ನು ಮಾಡ್ತಾ ಮಕ್ಕಳನ್ನು ಒಂದು ಅದ್ಭುತವಾಗಿ ಪ್ರಾಮಾಣಿಕವಾಗಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಿರ್ತಾರಲ್ಲ, ಅಂಥ ಒಬ್ಬ ಹೆಣ್ಣು ಮಕ್ಕಳಿಗೆ ಕಷ್ಟದಲ್ಲಿ ಆ ಮಕ್ಕಳನ್ನು ಓದಿಸಿ ಚೆನ್ನಾಗಿ ಒಂದು ತೇರ್ಗಡೆ ಮಾಡಿರುವಂಥ 25 ಹೆಣ್ಣು ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡಬೇಕು ಅಂತ ಹೊರಟಿದ್ದೇವೆ. ಹಾಗೆ ಏನು ನಮ್ಮ ಪೌರ ಕಾರ್ಮಿಕರಿದ್ದಾರೆ ಅವ್ರಿಗೆ ಒಂದು 5 ಜನಕ್ಕೆ ಪ್ರಶಸ್ತಿ ಪ್ರದಾನ, ಜೊತೆಗೆ ಒಂದು 50 ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮತ್ತು ಸನ್ಮಾನ ಕೂಡ ಇರುತ್ತೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಮತ್ತು ಲಾರಿ ಡ್ರೈವರ್ಸ್ಗಳಿಗೆ 10 ಜನಕ್ಕೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಇನ್ನು ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವಂಥವ್ರಿಗೆ, ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಉತ್ತಮವಾಗಿ ಸೇವೆ ಮಾಡುವಂಥವ್ರಿಗೆ ಪ್ರಶಸ್ತಿಯನ್ನು ನೀಡ್ತಾ, ನಮ್ಮ ಏನು ರಾಜ್ಯ ಮಟ್ಟದಲ್ಲಿ ಬಂದಿರ್ತಾರೆ, ಯಾರೇ ಕಾರ್ಯಕ್ರಮಕ್ಕೆ ಬಂದಿರಲಿ ಅವ್ರಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೌರವವನ್ನು ಕೊಡಬೇಕು ಅಂತ ಅವ್ರಿಗೂ ಕೂಡ ಗೌರವ, ಅವ್ರಿಗೂ ಕೂಡ ಸನ್ಮಾನ ಇರುತ್ತೆ. ಜೊತೆಗೆ ID ಕಾರ್ಡು ಮತ್ತು ಆದೇಶ ಪತ್ರವನ್ನು ಆ ಒಂದು ಸಂದರ್ಭದಲ್ಲಿ ಗಣ್ಯರ ಮುಖಾಂತರ ನೀಡ್ತೇವೆ. ಇದರ ಸಾನ್ನಿಧ್ಯವನ್ನು ನಮ್ಮ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮಿಗಳು ಕೆಂಗೇರಿ ಮಠ ಅವರು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊತಾ ಇದ್ದಾರೆ. ಹಾಗೆ ಉದ್ಘಾಟನೆಗೆ ನಮ್ಮ ಪ್ರೀತಿಯ ನಾಗಲಕ್ಷ್ಮಿ ಚೌಧರಿಯವರು ಮಹಿಳಾ ಆಯೋಗ ಅಧ್ಯಕ್ಷರು ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ನನ್ನ ಆತ್ಮೀಯರಾದಂಥ ಲಕ್ಷ್ಮೀಪತಯ್ಯನವರು KS ಅಧಿಕಾರಿಗಳು, ಸಹಕಾರ ಸಂಘಗಳ ಅಪರ ನಿಬಂಧಕರು ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಬಸವರಾಜ ಮಾಲಗತ್ತಿಯವರು DCP ಪೊಲೀಸ್ ಅಧಿಕಾರಿಗಳು, ದಕ್ಷ ಪೊಲೀಸ್ ಅಧಿಕಾರಿಗಳು ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ದಿನೇಶ್ ಗುರೂಜಿಯವರು ಜ್ಯೋತಿಷ್ಯದಲ್ಲಿ ಪ್ರಖ್ಯಾತವನ್ನು ಪಡೆದಿರುವಂಥ, ರಾಷ್ಟ್ರಮಟ್ಟದಲ್ಲಿ ಪ್ರಖ್ಯಾತ ಪಡೆದಿರುವಂಥ ಗುರೂಜಿಯವರು ಬರ್ತಾ ಇದ್ದಾರೆ. ಹಾಗೆ ಆರೂರು ಜಗದೀಶ್ ಅವರು ಕಿರುತೆರೆಯ ನಿರ್ದೇಶಕರು ಹಾಗೂ ನಿರ್ಮಾಪಕರು. ಹಾಗೆ ಕೃಷ್ಣ ಗುರೂಜಿ ಉಡುಪಿಯವರು ಗೌರವಾಧ್ಯಕ್ಷರು. ಹಾಗೆ ನಮ್ಮ ಆತ್ಮೀಯರಾದಂಥ ಬೈರ್ಮಂಗ್ಲ ರಾಮೇಗೌಡರು ಹಿರಿಯ ಸಾಹಿತಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಹಾಗೆ ನನ್ನ ಪ್ರೀತಿಯ ಶಶಿಧರ್ ಕೋಟೆಯವರು ಖ್ಯಾತ ಗಾಯಕರು ಹಾಗೂ ನಟರು ಕೂಡ ಅವರು. ಇನ್ನು ಹಲವಾರು ಮಹೇಂದ್ರ ಮುನ್ನತ್ ಅವರು ಬರ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಗಿರೀಶ್ ಅವರು, ಮೆಹಬೂಬ್ ಪಾಷಾರವರು, ಮಕ್ಷೂದ್ ಅವರು, ಚಿಕ್ಕಬಳ್ಳಿ ಕೃಷ್ಣರವರು, ನಮ್ಮ ಪಬ್ಲಿಕ್ ಟಿವಿಯ ಶ್ರೀನಿವಾಸ್ ಅವರು, ಪಬ್ಲಿಕ್ ಟಿವಿ ಅಂದರೆ 24/7 ಆ ಒಂದು ಸಂಸ್ಥಾಪಕ ಅಧ್ಯಕ್ಷರು. ಹಾಗೆ ನಮ್ಮ ಸಲ್ಮಾನ್ ಅವರು, ಕರುನಾಡ ನಿಧಿಯ ಪತ್ರಿಕಾ ಮೀಡಿಯಾದವರು ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಸತೀಶ್ ಅವರು, SP ಆಚಾರ್ಯರವರು, ಚಿಕ್ಕಬಳ್ಳಿ ಕೃಷ್ಣರವರು, ಹಾಗೆ ಶಿವಣ್ಣಗೌಡರು, ಡಾಕ್ಟರ್ ಆರ್ನವಿ ಕಾಂಚನರವರು, ಸ್ವಾಮಿಯವರು, ಇನ್ನೂ ಹಲವಾರು, ಮೋತಿಲಾಲ್ರವರು, ಸುಭಾಷ್ ಬಸಪ್ಪನವರು, D ಲಕ್ಷ್ಮಯ್ಯನವರು, ಮಲಕಪ್ಪನವರು, ನಾಗವೇಣಿಯವರು, ಸುಶೀಲಾ ಗೌಡರು, ನಮ್ಮ ಆತ್ಮೀಯರಾದಂಥ ಸ್ವಾಮಿಯವರು, ಈ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. 30/8/2026 ನನ್ನ ಎಲ್ಲ ಪದಾಧಿಕಾರಿಗೆ ಹೇಳೋದೊಂದೇ, ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕಾಗ್ತದೆ. ಏಕೆಂದರೆ ಈ ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಒಂದು 400 ಜನಕ್ಕೆ ಸನ್ಮಾನ, ಟೋಟಲಿ ಪ್ರಶಸ್ತಿ ಪ್ಲಸ್
ಸನ್ಮಾನ ಇರೋದರಿಂದ 400 ಜನಕ್ಕೆ ಇರುತ್ತೆ. ಹಾಗಾಗಿ ಏನು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾರೆ ಅವ್ರಿಗೂ ಕೂಡ ಸನ್ಮಾನ ಕೂಡ ಇರುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಜೊತೆಗೆ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಯಾರಿಗಾದರೂ ಈ ಕಾರ್ಯಕ್ರಮಕ್ಕೆ ನಾನು ಹಣದ ಸಹಾಯ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ದರೆ, ನಾನು ಯಾರನ್ನೂ ಒತ್ತಾಯಪೂರ್ವಕ ಮಾಡಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ, ತಡೆಯಪ್ಪ ನಮ್ಮ ಗೌಡ್ರು ಒಳ್ಳೆ ಕೆಲಸ ಮಾಡ್ತಾರೆ, ನಾನು ಯಾಕೆ ಸಹಕಾರ ನೀಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ದರೆ ಆ ಕಾರ್ಯಕ್ರಮಕ್ಕೆ ನಿಮ್ಮ ಕೈಲಾದ ಮಟ್ಟಿಗೆ ಸಹಕಾರವನ್ನು ನೀಡ್ಬೋದು. ಆಗಲಿಲ್ಲ ಅಂದರೂ ಏನು ಬೇಸರ ಇಲ್ಲ. ತಾವು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾರೂ ಕೂಡ ಬೇಸರ ಮಾಡ್ಕೋಬಾರ್ದು. ಪ್ರತಿಯೊಬ್ಬರಿಗೂ ಆಹ್ವಾನ ಇರುತ್ತೆ. ಏನು ಒಂದು ಮೆಸೇಜ್ ಹೋಗಿರುತ್ತೆ ಆ ಒಂದು ಇದರಲ್ಲಿ ಗ್ರೂಪಲ್ಲಿ, ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ, ಏನು ನಿಮ್ಮ ಬರುವಿಕೆಗೆ ನಾನು ಕಾಯ್ತಾ ಇರ್ತೇನೆ. ಬಂದು ಕಾರ್ಯಕ್ರಮವನ್ನು, ನಿಮ್ಮ ಕಾರ್ಯಕ್ರಮ ಇದು ಗಣೇಶ್ ಗೌಡ್ರ ಕಾರ್ಯಕ್ರಮ ಅಲ್ಲ, ಪ್ರತಿಯೊಬ್ಬರ ಕಾರ್ಯಕ್ರಮ. ಪ್ರೀತಿ ವಿಶ್ವಾಸವನ್ನು ಇಟ್ಟು ಸಂಸ್ಥೆ ಮೇಲೆ ಯಾರು ಪ್ರೀತಿ ವಿಶ್ವಾಸ ಇಟ್ಟಿರ್ತೀರ, ಜೊತೆಗೆ ಗಣೇಶ್ ಗೌಡ್ರ ಮೇಲೆ ಯಾರು ಇಟ್ಟಿರ್ತೀರ, ಖಂಡಿತ ಬರ್ತೀರಾ ಅಂತ ನಾನು ಎಲ್ಲರನ್ನ ನಂಬಿದ್ದೇನೆ. ನಿಮ್ಮ ಯಶಸ್ವಿ ಕಾರ್ಯಕ್ರಮ ಆಗಲಿ. ಇಲ್ಲಿವರೆಗೂ ಯಶಸ್ವಿಯಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಿದೆ, ಇದು ಕೂಡ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಇಟ್ಟು ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ಕಾಯ್ತಾ ಇದ್ದೇನೆ. 30ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಎಲ್ಲರನ್ನ ಎದುರು ನೋಡುತ್ತೇನೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.